ನಾನಿನಿ ಕೇಳ್ಬೇಕು ಅಂಡ್ ಮಾಗಿ ಅವರು ನಂಗೆ ಆತರ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ. ನೀವು ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ನೆಗೆಟಿವ್ ಆಗಿ ಮಾತಾಡಿ ತುಂಬಾ ವೈಡರ್ ಆಡಿಯನ್ಸ್ಗೆ ಅಟ್ರಾಕ್ಟ್ ಆಗುತ್ತೆ ಅನ್ಸುತ್ತೆ. ಅದು ಹಿಂಗ್ ಮಾತಾಡಿದ್ರಂತೆ, ಸೊ ಅದ್ರ ಬಗ್ಗೆ ಬಿಟ್ಟಾಕ್ಬಿಟ್ಟು ನನ್ಗೂ ಯಾರು ಇಲ್ಲ, ನಿನ್ಗೂ ಯಾರು ಇಲ್ಲ, ನನ್ಗೂ ಹೇಳೋರಿಲ್ಲ, ನಿನ್ಗೂ ಕೇಳೋರಿಲ್ಲ, ನೀನ್ ನನ್ನೇ ಯಾಕೆ ಮದುವೆ ಆಗ್ಬಾರ್ದು. ಎಷ್ಟೊಂದ್ ಜನ ಲವ್ ಮಾಡೋರು ಇರೋದ್ರೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ. ನನಗೆ ನೀರು ಹುಟ್ಟ ಬದಲು ಒಬ್ಬ ಮಗ ಹುಟ್ಟಿದಿದ್ರೆ ಜಮ್ ಅಂತ ಓಡಾಡ್ಕೊಂಡಿರ್ತಿದ್ದೆ. ಕೇಳ್ದಾಗೆ ನನ್ಗೆ ಸಡನ್ ಆಗಿ ಫ್ಲಾಶ್ ಆಗ್ತಿರೋದು. ಸೊ ನಥಿಂಗ್ ಟು ಟಾಕ್ ಅಬೌಟ್. ಅಯ್ಯೋ ಇದ್ರ ಬಗ್ಗೆ ಮಾತಾಡ್ ನಂಗೆ ನಿಜವಾಗ್ಲೂ ಸಾಕಾಗಿದೆ. ಪಾಪದ ಹೊರೆ ಹೆಚ್ಚಾದ್ರೆ ಹುಚ್ಚರಾಗ್ತಾರಂತೆ. ಕೆಟ್ಟಗಾಲ ಬಂತು ಅಂದ್ರೆ ಕಾಲಿನ ಕೆರ ಕಾಳಿಂಗ ಸರ್ಪವಾಗಿ ಕುಟುಕುತ್ತಂತೆ. ಯಾಕಂದ್ರೆ ಎಲ್ಲಾರು ಕೇಳ್ದಾಗ ಇದೇ ಕೇಳ್ತಾರೆ. ಒಳಗಡೆ ಏನು ಸ್ಟಾರ್ಟ್ ಆಗಿರ್ಲಿಲ್ಲ, ಆಚೆ ಕಡೆ ಬಂದು ಎಲ್ಲಾರು ಫ್ಯಾನ್ ಪೇಜಸ್ ಅಲ್ಲಿ ವಿಡಿಯೋಸ್ ಹಾಕಿ ಅದೆಲ್ಲ ಮಾಡ್ತಿದ್ರು. ಇವಳು ನಾವು ಕರೆದಾಗ ಬರೋ ಇಂಥವ್ರು ನಮ್ಮನ್ನ ಅಳ್ಗಳಿಯಾಗ್ಬಿಡ್ತಾರಯ್ಯ. ಸೊ ಅವಾಗ ಓಕೆ ನಾವ್ ಪ್ರಾಬಬ್ಲಿ ಏನು ಹಿಂಗಿದ್ರು ಫ್ರೆಂಡ್ಶಿಪ್ ಇದೆ, ಮದ್ವೆ ಆದ್ರೂ ಚೆನ್ನಾಗಿರತ್ತೆ ಅಂತ ಅನ್ಸ್ತು. ಅಷ್ಟಿಲ್ದ ಹೇಳ್ತಾರ ದೊರೆ ಹೆಂಗೋ ಪ್ರಜೆಗಳು ಹಂಗೆ ಅಂತ. ಅಲ್ಲ ನೀವ್ ಹೆಂಗೋ ನಾನ್ ಹಂಗೆ ಅಂತ ಅಷ್ಟೇ. ಆಮೇಲೆ ಚಂದನ್ ಪ್ರಪೋಸ್ ಮಾಡಿದ್ದು. ನಾನು ಆನೆಸ್ಟ್ಲಿ ನಾನು ಅದ್ರ ಬಗ್ಗೆ ನಾನು ನೋಡಲ್ಲ. ಯಾರೋ ಮಾತಾಡಿದ್ನ ನಾನು ತಲೆ ಕೆಡ್ಸ್ಕೊಳಲ್ಲ. ಆದ್ರೂ ಬಾಯಿ ಮುಚ್ಕೊಂಡು ನಿನ್ ದುರಹಂಕಾರ ಸಹಿಸ್ಕೊಂಡಿದ್ದೀನಿ. ಯಾತು ಗೊತ್ತಾ? ನಮ್ಮಮ್ಮನಿಗೋಸ್ಕರ. ಇದು ನಮ್ಮಮ್ಮ ಮಾಡಿದ ಮದುವೆ. ತುಂಬಾ ಜನ ಇಷ್ಟಪಡೋರು ಇದಾರೆ, ತುಂಬಾ ಜನ ಇಷ್ಟಪಡೋರು ಇರ್ತಾರೆ. ಅದ್ರಲ್ಲಿ ಪ್ರಾಬ್ಲಿ 10% ನೆಗೆಟಿವ್ ಆಗಿ ಮಾತಾಡ್ತಾರೆ. ನಿನ್ನ ಅಜ್ಜಿ ಮದುವೆ ಆದವಳು ನೀನು ಯಾಕೆ ರೀತಿ ಶೋಗಳು ತೋರಿಸ್ಕೊಂಡು ಓಡಾಡ್ತೀಯಾ? ನಿನ್ ಗಂಡನ ಮುಂದೆ ಆ ಇಂಗ್ಲಿಷ್ ಬಿಟ್ಟೋಗಿರೋ ಕಿತ್ತೋಗಿರೋ ಖರಾಬ್ ನೈಟ್ ಯಾಕೆ ಓಡಾಡ್ತೀಯಾ? ಇಲ್ಲೆಲ್ಲರಿಗೂ ಕಣ್ಕುಕೋತ್ರ ಓಡಾಡ್ತೀಯ ಯಾಕೆ? ಟಪಾ ಟಪ್ ಟಪಾ ಟಪ್ ಟಪಾ ಟಪ್ ಮಾಲೂಮ್ ನಾ ಸಾಂಬಾರ ಆಪೇನಗೆ. ಕೊನೆಯದಾಗಿ ನೀವೆಲ್ಲ ಯಾವ ಸಿನಿಮಾಗಳನ್ನ ಮಾಡ್ತಾ ಇದ್ದೀರಾ, ಯಾವ ಶೋಗಳನ್ನ ಮಾಡ್ತಾ? ಇವಾಗ ಸದ್ಯಕ್ಕೆ ಈ ಮೂವಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ಕೆಲ್ಸ ಇದ್ರೆ ಕೈನಾರ ಆದಿಲೋಕ ಬದರ ಬೆಂಟೆಯ ವಯಸ್ಸಾದ್ಮೇಲೆ ಹೆಂಗಿರ್ಬೇಕು ಹಂಗಿರ್ಬೇಕು. ಯಾಕಂದ್ರೆ ನಾನು ಆನೆಸ್ಟ್ಲಿ ನಾನು ಅದ್ರ ಬಗ್ಗೆ ನಾನು ನೋಡಲ್ಲ. ಯಾರೋ ಮಾತಾಡಿದ್ನ ನಾನು ತಲೆ ಕೆಡ್ಸ್ಕೊಳಲ್ಲ. ನಾಚಿಕೆ ಆಗೋದಿಲ್ವೇ ಹೇಸಿಗೆ ಬದುಕೋದಕ್ಕೆ? ಸಿಡಿಲ್ ಬಡ್ದು ಕ್ಷಾಮ ಬಂದು ಪ್ರವಾಹಕ್ಕೆ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ. ನಿಮ್ಗೇನು ಆಗ್ಲಿಲ್ವಲ್ಲ. ತುಂಬಾ ಜನ ಇಷ್ಟಪಡೋರು ಇದಾರೆ, ತುಂಬಾ ಜನ ಇಷ್ಟಪಡೋರು ಇರ್ತಾರೆ. ಅದ್ರಲ್ಲಿ ಪ್ರಾಬ್ಲಿ 10% ನೆಗೆಟಿವ್ ಆಗಿ ಮಾತಾಡ್ತಾರೆ. ನೆಗೆಟಿವ್ ಆಗಿ ಮಾತಾಡಿ ತುಂಬಾ ವೈಡರ್ ಆಡಿಯನ್ಸ್ಗೆ ಅಟ್ರಾಕ್ಟ್ ಆಗುತ್ತೆ ಅನ್ಸುತ್ತೆ. ಅದು ಹಿಂಗ್ ಮಾತಾಡಿದ್ರಂತೆ, ಸೊ ಅದ್ರ ಬಗ್ಗೆ ಬಿಟ್ಟಾಕ್ಬಿಟ್ಟು ಎಷ್ಟೊಂದ್ ಜನ ಲವ್ ಮಾಡೋರು ಇರೋದ್ರೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಏನ್ ಪದ್ದು ಬೆಳಿಗ್ಗೆ ಒಳ್ಳೆ ಮಾತಾಡೋದು ಬಿಟ್ಬಿಟ್ಟು ಸೆರೆ ಅಂಗಡಿ ಅಂತಿಲ್ಲ. ಇವಾಗ ಸದ್ಯಕ್ಕೆ ಈ ಮೂವಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ಯಾಕಂದ್ರೆ ನಂಗೆ ತುಂಬಾ ಪ್ಯಾಷನೆಟ್ ಆಗಿ ಮೂವಿ ಟುವರ್ಡ್ಸ್ ಮೂವಿ ಕ್ಯಾಂಡಿಡೇಟ್. ನಿನ್ನ ನೆನ್ಸ್ಕೊತಾ ಇದ್ರೆ ನೀನ್ ಬಿದ್ರು ಮೋಟರ್ ಮೇಲೆ ಕೂಲ್ ಆಗಿ ಮಲಗಿರೋದು ನನ್ ಕಣ್ ಮುಂದೆ ಮೂವಿಗೆ ನಾನು ತುಂಬಾ ಪ್ಯಾಷನೆಟ್ ಆಗಿ ಕೆಲಸ ಮಾಡ್ತಿದ್ದೀನಿ. ಅಂಡ್ ಬೇರೆ ಯಾವ್ದೇ ಬಂದ್ರು ಕೂಡ ಅದಕ್ಕೆ ಕರೆಕ್ಟ್ ಆಗಿ ಡೇಟ್ ಕೊಡಕ್ಕಾಗಲ್ಲ. ಸೊ ಬಡ್ಕೊಂಡೆ ನನ್ ಮಾತು ಕೇಳಿದ್ಯಾ? ಇದಕ್ಕೆ ನಾನು ಈ ಕಮಿಟ್ಮೆಂಟ್ ಏನಿದೆ ಅದು ಫಿನಿಶ್ ಆದ್ಮೇಲೆ ಬೇರೆ ಯಾವ್ದು ಚೆನ್ನಾಗಿ ಸ್ಕ್ರಿಪ್ಟ್ ಬಂದ್ರೆ ಮಾಡ್ತೀನಿ. ಬಟ್ ಐ ಹ್ಯಾವ್ ಅದರ್ ಪ್ಲಾನ್ಸ್. ಅದನ್ನ ಇವಾಗ ಸದ್ಯಕ್ಕೆ ಹೇಳಕ್ಕಾಗಲ್ಲ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.